ಫ್ರೀ ಅಂಡ್ ಫಾಸ್ಟ್ ಡೆಲಿವರಿ. ನೆಕ್ಸ್ಟ್ ನಮ್ಮ ಒಂದು ಗ್ರಾಸರೀಸ್ ಅಲ್ಲ, ಅನದರ್ ಮೇ ಬಿ ವಿಲ್ ಟ್ರೈ ಮೈ ಬೆಸ್ಟ್. ಈ ಮಂತ್ ಅಲ್ಲಿ ನಾವು ಕೂಡ ನಮ್ಮ ಒಂದು ಸ್ಟೋರ್ ಎಲ್ಲಿದೆ ಆ ಸರೌಂಡಿಂಗ್ 10 ಮಿನಿಟ್ಸ್ ಒಳಗಡೆ ಗ್ರಾಸರೀಸ್ ನ ತಲುಪಿಸಬೇಕು ಅಂತ ಆಲ್ರೆಡಿ ಒಂದು ಸೆಟಪ್ ಮಾಡ್ತಾ ಇದ್ದೀವಿ. ಡೆಫಿನೆಟ್ಲಿ ವಿಲ್ ಟ್ರೈ ದ ಬೆಸ್ಟ್. 30 ಮಿನಿಟ್ಸ್ ಆರ್ 1 ಅವರ್ ಆರ್ 3 ಅವರ್ಸ್ ಒಳಗಡೆ ಬೇಸ್ಡ್ ಆನ್ ದ ಡಿಸ್ಟೆನ್ಸ್ ಮೇಲೆ ನಿಮ್ಮ ಒಂದು ಗ್ರಾಸರೀಸ್ ಇರ್ಬೋದು, ಬೇರೆ ಬೇರೆ ಪ್ರಾಡಕ್ಟ್ಸ್ ನಿಮಗೆ ಡೆಲಿವರಿ ಸಿಗುತ್ತೆ ಬೆಂಗಳೂರಲ್ಲಿ. ಅಂಡ್ ಔಟ್ ಆಫ್ ದ ಸ್ಟೇಟ್, ಔಟ್ ಆಫ್ ದ ಸಿಟಿ, ಬ್ಯಾಂಗ್ಳೂರಿಂದ ಆಚೆ ಕಡೆ ಇರೋರಿಗೆ ಬೇರೆ ಯಾವುದೇ ಅಪಾರ್ಟ್ಮೆಂಟ್ ಗ್ರಾಸರಿ, ಬೇರೆ ಯಾವುದೇ ಪ್ರಾಡಕ್ಟ್ ನಾವು ಮಾಡಿದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್, ಸೊ 24 ಅವರ್ಸ್ ಆರ್ ಮ್ಯಾಕ್ಸ್ ಟು ಮ್ಯಾಕ್ಸ್ ವಿತ್ ಇನ್ 7 ಡೇಸ್ ಒಳಗಡೆ ಸ್ಟ್ಯಾಂಡರ್ಡ್ ಡೆಲಿವರಿ ಟೈಮ್ ಇರುತ್ತೆ, ಅದರೊಳಗಡೆ ಸಿಗುತ್ತೆ. ಇನ್ ಬಿಟ್ವೀನ್ ಲಾಸ್ಟ್ 2 ಮಂತ್ಸ್ ಅಲ್ಲಿ ಏನಾದ್ರು ಸ್ವಲ್ಪ ಕೆಲವೊಂದು ಇನ್ಕನ್ವೀನಿಯನ್ಸ್ ಆಗಿದ್ರೆ, ಡಿಲೇ ಆಗೋದು ಇನ್ನೊಂದು ಆಗಿದ್ರೆ, ಐ ಆಮ್ ವೆರಿ ಸಾರಿ. ಬಿಕಾಸ್ ನಾವೆಲ್ಲ ಕೂಡ ಒಂದು ನಮ್ಮ ಒಂದು ಬ್ಯಾಕ್ ಎಂಡ್ ಟೀಮ್ ಅಲ್ಲಿ ಎಂಪ್ಲಾಯೀಸ್ ಸ್ವಲ್ಪ ಏನು ಕಡಿಮೆ ಇದ್ದಿದ್ರಿಂದ ಅವರನ್ನು ಎಲ್ಲ ಸೂಪರ್ ಮಾರ್ಕೆಟ್ ಇದಕ್ಕೆ ಯೂಸ್ ಮಾಡ್ಕೊಂಡಿದ್ವಿ. ಹಂಗಾಗಿ ಇಲ್ಲಿ ಸ್ವಲ್ಪ ಏನೋ ಫಾಸ್ಟ್ ಡೆಲಿವರಿ ಇದಕ್ಕೆ ಡಿಲೇ ಆಗಿರುತ್ತೆ. ಅಂಡ್ ಇವಾಗ ಹೊಸ ಟೀಮ್ ಅನ್ನ ಹೈರ್ ಮಾಡ್ತಾ ಇದೀವಿ ಆಲ್ರೆಡಿ. ಪ್ಯಾಕೆಟ್ ಗೆ ಸಪರೇಟ್ ಇರುತ್ತೆ, ಸೂಪರ್ ಮಾರ್ಕೆಟ್ ಗೆ ಸಪರೇಟ್ ಇರುತ್ತೆ, ಅಂಡ್ ಗ್ರಾಸರಿಗೆ ಸಪರೇಟ್ ಸೆಕ್ಷನ್ ಇದೆ, ಮೆಡಿಸಿನ್ ಗೆ ಸಪರೇಟ್ ಸೆಕ್ಷನ್ ಇದೆ. ಸೊ ಅದನ್ನೆಲ್ಲಾನು ಕೂಡ ಈಗ ನಾವು ಆಲ್ರೆಡಿ ಸೆಗ್ರಿಗೇಟ್ ಮಾಡಿ ಒಂದು ಸಪರೇಟ್ ಟೀಮ್ ವೈಸ್ ಮಾಡ್ತಾ ಇದೀವಿ. ಸೊ ಬೈ ಮೇ ಬಿ ಫೆಬ್ರವರಿ ಒಳಗಡೆ ನಿಮಗೆ ತುಂಬಾ ಇನ್ನು ಬೇರೆ ಲೆವೆಲ್ ಅಲ್ಲಿ ಈ ಒಂದು ಸರ್ವಿಸಸ್ ನಿಮಗೆ ಸಿಗುತ್ತೆ ಅಂತ ಇವತ್ತು ಅಶ್ಯೂರ್ ಮಾಡ್ತಾ ಇದ್ದೀನಿ. ಅಂಡ್ ಪ್ರೌಡ್ಲಿ ನಾವು ಎಷ್ಟು ಪ್ರೌಡ್ ಫೀಲ್ ಆಗಿ ಹೇಳ್ಬೋದು ಅಂದ್ರೆ, ನೀವು ಬೇರೆ ಯಾವುದೇ ಒಂದು ಕಂಪ್ನಿನಲ್ಲಿ ಸ್ವಿಗ್ಗಿ ಇರ್ಬೋದು, ಝೊಮ್ಯಾಟೊ ಇರ್ಬೋದು, ಬ್ಲಿಂಕಿಟ್ ಇರ್ಬೋದು, ಬಿಗ್ ಬಾಸ್ಕೆಟ್ ಇರ್ಬೋದು, ಎನಿ ಅದರ್ ಏನೋ ಕ್ವಿಕ್ ಕಾಮರ್ಸ್ ಅಲ್ಲಿ ನಿಮಗೆ ಸರ್ವಿಸ್ ಸಿಗುತ್ತೆ ಅಂಡ್ ಪ್ರಾಡಕ್ಟ್ ಸಿಗುತ್ತೆ, ಬಟ್ ಎಲ್ಲೂ ಕ್ಯಾಶ್ ಬ್ಯಾಕ್ ಸಿಗಲ್ಲ. ನಮ್ಮಲ್ಲಿ ಸರ್ವಿಸ್ ಸ್ಪೀಡ್ ಜೊತೆಗೆ ಕ್ಯಾಶ್ ಬ್ಯಾಕ್ ಪ್ರತಿ ಟೈಮ್ ಸಿಗ್ತದೆ. ಸೊ ಇದನ್ನೇ ಹೇಳ್ಕೊಂಡು ನಾವು ಎಷ್ಟು ಜನಕ್ಕೆ ಬೇಕಾದ್ರೂ ಬಿಸ್ನೆಸ್ ಒಳಗಡೆ ಕರ್ಕೊಂಡು ಬರ್ಬೋದು. ಫ್ಯೂಚರ್ ಅಲ್ಲಿ ನಾನು ಹೇಳಿದ್ನಲ್ಲ, ಒಂದು 5,000 ಜನ ಕನ್ಸ್ಯೂಮರ್ಸ್ ನಿಮ್ಮ ಒಂದು ಕನೆಕ್ಷನ್ ಅಲ್ಲಿ ಇದಾರೆ ಅಂತ ಹೇಳಿದ್ರೆ ನಿಮ್ಮ ಇನ್ಕಮ್ ಬೇರೆ ಲೆವೆಲ್ ಹೋಗುತ್ತೆ. ಅಂಡ್ ಒನ್ ಪ್ರೀಪೇಡ್ ಕಾರ್ಡ್ ಶಾಪ್ ಎನಿವೇರ್ ಎವ್ರಿವೇರ್ ಅಂಡ್ ಫಾರ್ ಎನಿಥಿಂಗ್ ಎವ್ರಿಥಿಂಗ್. ಸೊ ಕಾರ್ಡ್ ಆಲ್ರೆಡಿ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ಸೊ ಆದಷ್ಟು ಬೇಗ ಅದನ್ನ ಲೋಡಿಂಗ್ ಅದೆಲ್ಲ ಇನ್ನು ಫಾಸ್ಟ್ ಆಗುತ್ತೆ ಅಂತ. ಅಂಡ್ ಅದು ಕೂಡ ಅಷ್ಟೇ, ಮೇ ಬಿ ಬೈ ದಿಸ್ ಮಂತ್ ಎಂಡ್ ಆರ್ ಫೆಬ್ರವರಿನಲ್ಲಿ ನಿಮಗೆ ಇನ್ಸ್ಟೆಂಟ್ ಆಗಿ ಲೋಡ್ ಆಗುತ್ತೆ. ಅದನ್ನು ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಎಲ್ಲ ರೆಡಿ ಇದೆ. ಸೊ ಇನ್ಸ್ಟೆಂಟ್ ಆಗಿ ನಿಮಗೆ ಲೋಡ್ ಆಗುತ್ತೆ, ಬಟ್ ಕಂಡೀಷನ್ ಅಪ್ಲೈ. ಅದರಲ್ಲಿ ತುಂಬಾ ಜನ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ಲಿಮಿಟ್ ಇರೋದಿಲ್ಲ, ಮಿನಿಮಮ್ KYC ಮಾಡಿರ್ತೀರಾ. ನೀವು ಮಿನಿಮಮ್ KYC ಮಾಡಿ 50,000, 20,000, 30,000 ಲೋಡ್ ಮಾಡಿದ್ರೆ KYC ಆಗಿಲ್ಲ ಅಂದ್ರೆ ಲೋಡ್ ಆಗಲ್ಲ. ಅದೊಂದನ್ನ ಕೇರ್ಫುಲ್ ಆಗಿ ನಿಮ್ಮ ಒಂದು ಕಾರ್ಡ್ ಬಂದಿದ ತಕ್ಷಣ KYC ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇಟ್ ಇಸ್ ಎ ಪರ್ಸನಲ್ ರಿಕ್ವೆಸ್ಟ್. ನಿಮ್ಮ ಒಂದು KYC ನ ಕಂಪ್ಲೀಟ್ ಮಾಡ್ಕೊಳ್ಳಿ, ಆಮೇಲೆ ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ KYC ಮಾಡಿಲ್ಲ ಅಂದ್ರೆ ವಿತ್ ಇನ್ 10,000 ಒಳಗಡೆ ಲೋಡ್ ಮಾಡಿ. ಅದರಲ್ಲೂ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ. ನಾನು ಈ ತಿಂಗಳು 10,000 ಲೋಡ್ ಮಾಡಿದ್ದೀನಿ, ಫಾರ್ ಎಕ್ಸಾಂಪಲ್ 10,000 ಲೋಡ್ ಮಾಡಿದ್ದೀನಿ, ನನ್ನ KYC ಇಲ್ಲ. 10,000ದಲ್ಲಿ 6,000 ಖರ್ಚು ಮಾಡಿದ್ದೀನಿ, ಇನ್ನ 4,000 ಬ್ಯಾಲೆನ್ಸ್. ನೆಕ್ಸ್ಟ್ ಮಂತ್ ಫೆಬ್ರವರಿನಲ್ಲಿ ಮತ್ತೆ 10,000 ಲೋಡ್ ಮಾಡ್ತೀನಿ. ಸಿಸ್ಟಮ್ ಅಲ್ಲಿ ತಗೊಳುತ್ತೆ, ನಮ್ಮ ಸಿಸ್ಟಮ್ ಅಲ್ಲಿ ತಗೊಳುತ್ತೆ. ಯಾಕಂದ್ರೆ 10,000 ಐತಿ, ಮತ್ತೆ 10,000 ಆಯ್ತು. ಬಟ್ ಬೈ ಪರ್ಸ್ ಅಲ್ಲಿ ನಿಮ್ದು ಆಲ್ರೆಡಿ ಇನ್ನು ಸ್ಟಿಲ್ 4,000 ಬ್ಯಾಲೆನ್ಸ್ ಇರುತ್ತೆ. ನಾವು ಅದನ್ನ ಲೋಡ್ ಮಾಡೋ ಪ್ರೋಸೆಸ್ ಮಾಡ್ತೀವಿ, ಕಾರ್ಡ್ ಲೋಡ್ ಆಗಲ್ಲ. ಯಾಕೆಂದ್ರೆ ನಿಮ್ಗೆ ಇನ್ನು 4,000 ಬ್ಯಾಲೆನ್ಸ್ ಇದೆ. ಇವಾಗ ಅರ್ಥ ಆಯ್ತಾ ಹೆಂಗ್ ವರ್ಕ್ ಆಗುತ್ತೆ ಅಂತ? ಸೊ 10,000 ಲಿಮಿಟ್ ಅಷ್ಟೇ ಇದೆ. ಈ ಮಂತ್ ಪೂರ್ತಿ ಅಷ್ಟು ಖರ್ಚು ಮಾಡಿರ್ಬೇಕು, ಇಲ್ಲಾಂದ್ರೆ ನೆಕ್ಸ್ಟ್ ಅವೈಲೇಬಲ್ ಇರುತ್ತೆ ಅಷ್ಟನ್ನ ಮಾತ್ರ ಲೋಡ್ ಮಾಡಬೇಕು. ಅವಾಗ ನಿಮ್ಗೆ ಯಾವುದೇ ತರ ಒಂದು ಡಿಲೇ ಆಗಲ್ಲ. ಮಾಡ್ತೀರಾ? ಇದನ್ನೇ ನಿಮ್ಮ ಟೀಮಲ್ಲಿ ಇರೋದು ದಯವಿಟ್ಟು ಹೇಳ್ಕೊಡಿ. ಇಲ್ಲಿ ಆ ಕಡೆ ಬರುತ್ತೆ ಸೀನಿಯರ್ಸ್ ಕಡೆಗೆ, ನಾವು ಅದನ್ನ ಚೆಕ್ ಮಾಡಿ ಅವ್ರಿಗೊಂದಷ್ಟು ಕ್ಲಾಸ್ ತಗೊಂಡು ಅವ್ರು ನಿಮಗೆ ಕ್ಲಾಸ್ ತಗೊಂಡು, ಅದೆಲ್ಲ ಯಾಕೆ ಅಲ್ವಾ? ಸೊ ಫಸ್ಟ್ ಸಿಂಪಲ್ ಥಿಂಗ್ ಇದೆಲ್ಲ ಅರ್ಥ ಮಾಡ್ಕೊಳ್ಳಿ. ಎಷ್ಟು ಬ್ಯಾಲೆನ್ಸ್ ಇರುತ್ತೋ ಅಷ್ಟು ಬಿಟ್ಟು ಮಿಕ್ಕಿದಷ್ಟು ಲೋಡ್ ಮಾಡಿ. ಓಕೆ, ನೆಕ್ಸ್ಟ್ ರಿಸೀವ್ ಕ್ಯಾಶ್ ಬ್ಯಾಕ್ ಆನ್ ಯುವರ್ ಯುಟಿಲಿಟಿ ಅಂಡ್ ಬಿಲ್ ಪೇಮೆಂಟ್ಸ್. ಬರ್ತಿದ್ಯಾ? ತುಂಬಾ ಜನಕ್ಕೆ ಏನೋ ಲಾಸ್ಟ್ ಟೈಮ್ ಒಂದು ನಾವು ಇಲ್ಲಿ ಸ್ಪೀಡ್ ಅಪ್ ಯಾವಾಗ ಮಾಡಿದ್ದು? 2-3 ಮಂತ್ಸ್ 2-3 ಮಂತ್ಸ್ ಬ್ಯಾಕ್ ಇಲ್ಲೇ ಒಂದು ಇನ್ನೊಂದು 1 ಡೇ ಟ್ರೈನಿಂಗ್ ಮಾಡಿದ್ವಿ, ಸ್ಪೀಡ್ ಅಪ್ ಯುವರ್ ಬಿಸ್ನೆಸ್ ಅಂತ. ಅವಾಗ ನಾನು ಅನೌನ್ಸ್ ಮಾಡಿದ್ದೆ, ಇನ್ಮೇಲಿಂದ ನಿಮ್ಮ ಒಂದು ರೀಪರ್ಚೇಸ್ 100 CBP ಏನಿದೆ ಮಿನಿಮಮ್ ನಿಮ್ದು ಒಂದು ತಿಂಗಳಿಗೆ ಕಂಡೀಷನ್ ಮಾಡಿದ್ರೆ ನಿಮ್ಮ ಟೀಮ್ ಬೆನಿಫಿಟ್ಸ್ ಬರ್ತಾ ಇತ್ತು. ಇನ್ ಕೇಸ್ 100 CBP ನೀವು ಮಾಡಿಲ್ಲ ಅಂದ್ರೆ ನಿಮ್ದು ಕೂಡ ಬರ್ತಾ ಇರಲಿಲ್ಲ. ಅದನ್ನ ನಾವು ಚೇಂಜ್ ಮಾಡಿದೀವಿ, ಬಟ್ ಸಾಫ್ಟ್ವೇರ್ ಎಲ್ಲ ಚೇಂಜ್ ಆಗಿದೆ. ಈ ಮಂತ್ ಇಂದ ಅದು ಇಂಪ್ಲಿಮೆಂಟ್ ಆಗುತ್ತೆ. ನೀವು
ಮುಂಚೆ 99 ಕ್ಯಾಶ್ ಬ್ಯಾಕ್ ಪಾಯಿಂಟ್ ಆಗಿದ್ರೆ ನಿಮಗೆ ದುಡ್ಡು ಬರ್ತಾ ಇರ್ಲಿಲ್ಲ, ತಿಂದು ಬರ್ತಾ ಇರಲಿಲ್ಲ, ನಿಮ್ದು ಬರ್ತಾ ಇರ್ಲಿಲ್ಲ. ಇನ್ ಮುಂದಕ್ಕೆ ಆತರ ಇಲ್ಲ. ಒಂದು ಕ್ಯಾಶ್ ಬ್ಯಾಕ್ ಇದ್ರೂ ಕೂಡ ₹1 ಕೂಡ ನಿಮಗೆ ಬರುತ್ತೆ. ಸೆಲ್ಫ್ ₹1 ಇದ್ರೂ ಕೂಡ ನಿಮಗೆ ಬರುತ್ತೆ. ನಿಮ್ಮ ಟೀಮ್ ಬೆನಿಫಿಟ್ ಬೇಕು ಅಂದ್ರೆ ಮಾತ್ರ 100 ಮಾಡಬೇಡಿ. ಅದರ್ವೈಸ್ ₹1 ಇದ್ರೂ ಕೂಡ ನಿಮಗೆ ಕೌಂಟ್ ಆಗುತ್ತೆ. ಮುಂಚೆ ಇರಲಿಲ್ಲ ಇದು, ಇವಾಗ ಲಾಸ್ಟ್ 2 ಮಂತ್ಸ್ ಬ್ಯಾಕ್ ನಾವು ಅನೌನ್ಸ್ ಮಾಡಿದ್ವಿ. ಅದು ಈ ಮಂತ್ ಇಂದ ಇಂಪ್ಲಿಮೆಂಟ್ ಆಗುತ್ತೆ ನಿಮಗೆ. ಅಂಡ್ ನಿಮ್ಮ ₹1 ಇದ್ರೂ ಕೂಡ ನೀವು ಅದನ್ನ ಟ್ರಾನ್ಸ್ಫರ್ ತಗೋಬಹುದು ಬ್ಯಾಂಕ್ಗೆ. ಓಕೆನಾ? ಖುಷಿ ಆಯ್ತಾ? ಇನ್ಮೇಲಿಂದ ಎಷ್ಟೊಂದು ಜನ ಕಂಪ್ಲೇಂಟ್ ಇದೆ, ಸಾರ್ ನಾನೊಂದು 3,000 ಬಿಲ್ ಪೇಮೆಂಟ್ ಮಾಡಿದ್ದೆ, ನನಗೆ ₹30 ಹೋಯ್ತು, ಕಂಪ್ನಿಗೆ ಲಾಭ ನನಗೆ ಲಾಸು ಅಂತ. ನಾನು ಹೇಳ್ತೀನಿ ಸರ್, ಯಾರ್ದು ಒಂದೇ ಒಂದು ಸಿಂಗಲ್ ಪೈಸಾ ಕೂಡ ನಮಗೆ ಬೇಡ. ದೇವರು ನಮಗೆ ಕೊಟ್ಟಿರೋದೇ ಸಾಕು. ನಿಮ್ಮ ದುಡ್ಡಿನ ಅವಶ್ಯಕತೆ ನಮ್ಗಿಲ್ಲ. ಅದಕ್ಕೆ ಡಿಸೈಡ್ ಮಾಡಿ, ಇವಾಗ ನಿಮ್ಗೆ ₹1 ಇದ್ರು ಅದು ನಿಮ್ದೇ ವಾಪಸ್ ನೀವೇ ತಗೊಳ್ಳಿ, ಎಂಜಾಯ್ ಮಾಡಿ. ಓಕೆ ರೈಟ್? ಟೀ ರೆಡಿನಾ ಸರ್? ಒಂದು ಟೀ ಬ್ರೇಕ್ ಇದೆ. 30 ಸೆಕೆಂಡ್ ಅಲ್ಲಿ ಹೋಗಿ 40 ಸೆಕೆಂಡ್ ಅಲ್ಲಿ ವಾಪಸ್ ಬರ್ತೀರಾ? 30 ಸೆಕೆಂಡ್ ಅಲ್ಲಿ ಹೋಗಿ 1 ಮಿನಿಟ್ ಅಲ್ಲಿ ವಾಪಸ್ ಬರ್ತೀರಾ? ಯಾಕೆಂದ್ರೆ ತುಂಬಾ ಇನ್ನು ಸಾಕಷ್ಟು ಟ್ರೈನಿಂಗ್ ಇದೆ ಅಂಡ್ ಟೈಮ್ ಸಾಕಾಗಲ್ಲ. ಇನ್ನು ಸಾಕಷ್ಟು ಆಕ್ಟಿವಿಟಿ ಇದೆ. ಜಸ್ಟ್ ಒಂದು 3 ಮಿನಿಟ್ಸ್ ತಗೊಳ್ಳಿ, ಜಾಸ್ತಿ ಟೈಮ್ ತಗೊಳ್ಳೋದು ಬೇಡ. ಕ್ವಿಕ್ ಆಗಿ ಹೋಗಿ ಬನ್ನಿ. ಓಕೆ, ಥ್ಯಾಂಕ್ ಯು.